ಹಲೋ ಎಲ್ರಿಗೂ ನಮಸ್ಕಾರ. ನಾನು ಪ್ರೀತಿಯ ರೂಪಿಕಾ ಮಾತಾಡ್ತಾ ಇದ್ದೀನಿ. ಏನು ರೂಪಿಕಾ ಇಷ್ಟು ದಿನ ಸಿನಿಮಾದಲ್ಲಿ ಕಾಣಿಸ್ಕೋತಾ ಇದ್ರು, ಸೀರಿಯಲಲ್ಲಿ ಕಾಣಿಸ್ಕೋತಾ ಇದ್ರು. ಸಡನ್ ಆಗಿ ಗ್ಯಾರಂಟಿ ನ್ಯೂಸ್ ರಿಪೋರ್ಟರ್ ಆಗಿ ಏನಾದರೂ ಕೆಲಸಕ್ಕೆ ಸೇರ್ಕೊಂಡ್ರ ಅಂತ ಶಾಕ್ ಆಗ್ತಿರ್ಲೇಬೇಕಲ್ವಾ? ಹೌದು, ಅಷ್ಟೊಂದು ವಿಶೇಷವಾದಂತಹ ದಿನ ನನ್ನ ಜೀವನದಲ್ಲೂ ಇವತ್ತು ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಿಮ್ಮೆಲ್ಲರ ಪ್ರೀತಿಯ ಡೈನಾಮಿಕ್ ಪರ್ಸನಾಲಿಟಿ ಅಂತಾನೆ ಹೇಳ್ಬೋದು. ಇವ್ರ ಬಗ್ಗೆ ಏನೇನೆಲ್ಲ ವರ್ಣನೆ ಮಾಡ್ಬೋದು ಅಂತ ಹೇಳಿದ್ರೆ, ಇವರು ನಿಮ್ಮೆಲ್ಲ ಪ್ರೀತಿಯ ವಿರೋಧ ಪಕ್ಷದ ನಾಯಕರು, ಹಾಗೆ ಮಾಜಿ DCM ಸದಾ ಹಸನ್ಮುಖಿ, ಒನ್ ಆಫ್ ದ ಮೋಸ್ಟ್ ಎಲಿಜಿಬಲ್ ಪೊಲಿಟಿಷಿಯನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವ್ರ ಮುಖ ನೋಡಿದ್ರೆ ಎಷ್ಟೇ ಟೆನ್ಷನ್ ಇದ್ರೂ ನಮಗೆ ರಿಲ್ಯಾಕ್ಸ್ ಆಗೋದಂತೂ ಖಂಡಿತವಾಗ್ಲೂ ಗ್ಯಾರಂಟಿ. ಹೌದು, ಇವ್ರು ಪೊಲಿಟಿಕಲ್ ಇದ್ರೂ ಕೂಡ ಎಲ್ಲ ಪಕ್ಷದವ್ರಿಗೂ ತುಂಬಾ ಆತ್ಮೀಯರಾಗಿ ಕೂಡ ಇದ್ದಾರೆ. ಕಾಸ್ ಬಾತ್ ಅಲ್ಲಿ ಇವತ್ತು ನಮ್ಮ ಜೊತೆ ಆರ್ ಅಶೋಕ್ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲನೇದಾಗಿ ಈ ಒಂದು ಸಂದರ್ಶನಕ್ಕೆ ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ನನಗೂ ಒಂದು ಒಳ್ಳೆ ಆಪರ್ಚುನಿಟಿ. ಇಷ್ಟು ದಿನ ನಾನು ಸೆಲೆಬ್ರಿಟಿಯಾಗಿ ಬೇರೆ ಇಂಟರ್ವ್ಯೂಗೆ ಹೋಗ್ತಾ ಇದ್ದೆ, ನಿಮ್ಮನ್ನು ನಾನು ಇಂಟರ್ವ್ಯೂ ಮಾಡುವಂಥ ಅದೃಷ್ಟ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸರ್. ಸೊ ಇದು ಯಾವುದೇ ಒಂದು ಪೊಲಿಟಿಕಲ್ ಇಂಟರ್ವ್ಯೂ ಅಲ್ಲ, ಒಂಥರ ಹಾಟ್ ಸೀಟಲ್ಲಿ ಕೂತ್ಕೊಂಡು ಮಾಡುವಂಥ ಇಂಟರ್ವ್ಯೂ ಅಲ್ಲ. ಒಂಥರ ತುಂಬ ನಾನ್ ಫಾರ್ಮಲ್ ಆಗಿ ಒಂದು ಸ್ವಲ್ಪ ಪರ್ಸ್ನಲ್ ಲೈಫ್ ಬಗ್ಗೆ ತಿಳ್ಕೊಳ್ಳೋವಂತಹ ಕುತೂಹಲ ನಮಗಿದ್ದೇ ಇರುತ್ತೆ. ಸೊ ನೀವು ರೆಡಿನಾ ಸರ್? ಗ್ಯಾರಂಟಿ ಚಾನಲ್ ಹೊಸದಾಗಿ ಪ್ರಾರಂಭ ಆಗ್ತಾ ಇದೆ. ಗ್ಯಾರಂಟಿಯ ಭರವಸೆಯೊಂದಿಗೆ ಪ್ರಾರಂಭ ಆಗ್ತಾ ಇದೆ. ಸೊ ನೀವು ಕೂಡ ಇವತ್ತು ಬಂದು ಇಲ್ಲಿ ಮೊದಲ ಬಾರಿಗೆ ಒಂದು ರಾಜಕಾರಣಿಯ ಇಂಟರ್ವ್ಯೂ ಮಾಡೋ ಇದು ಕೂಡ ಒಂದು ಹೊಸ ಗ್ಯಾರಂಟಿ. ಸೊ ಎಲ್ಲ ಹೊಸ ಗ್ಯಾರಂಟಿಗಳ ಮಧ್ಯೆ ನಾವೆಲ್ಲರೂ ಕೂಡ ಇದ್ದೀರಿ. ನಾನು ಗ್ಯಾರಂಟಿ ಚಾನಲ್ಗೆ ಧನ್ಯವಾದ ಹೇಳ್ತೀನಿ. ಮೊದಲ ಅವಕಾಶವನ್ನ, ಫಸ್ಟ್ ಅವಕಾಶ ನಾನು ಕೊಟ್ಟಿದ್ದೀರಾ. ರಾಜ್ಯದ ಜನತೆ ಪರವಾಗಿ, ನನ್ನ ಪಕ್ಷದ ಪರವಾಗಿ ಅಭಿನಂದನೆ. ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಫಸ್ಟ್ ಕ್ವಶನ್ ಅದೇ ಆಗಿತ್ತು. ಗ್ಯಾರಂಟಿ ನ್ಯೂಸ್ ಬಗ್ಗೆ ಇರುವಂತಹ ನಿಮ್ಮ ಒಂದು ಅಪೇಕ್ಷೆಗಳೇನು, ಮತ್ತು ನಿಮ್ಗಿರುವಂತಹ ಒಂದು ಭರವಸೆ, ಗ್ಯಾರಂಟಿಯಿಂದ ಏನೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್ ನೀವು? ನೋಡಿ, ನಾನು ಬಹಳಷ್ಟು ಜನ ಇಲ್ಲಿ ನಾನು ನೋಡಿರುವಂಥ ಮುಖಗಳೇ ಇಲ್ಲಿ ಕಾಣಿಸ್ತಾ ಇದೆ. ಅನುಭವ ಇದೆ. ಕ್ಯಾಮ್ರಾ ಮ್ಯಾನ್ ಇರ್ಬೋದು, ಲೈಟ್ ಬಾಯ್ ಇರ್ಬೋದು, ರಿಪೋರ್ಟರ್ ಇರ್ಬೋದು, ಎಡಿಟರ್ ಇರ್ಬೋದು, ಎಲ್ಲರೂ ಕೂಡ ಒಂದಲ್ಲ ಒಂದು ಚಾನೆಲ್ಗಳಲ್ಲಿ ಕೆಲಸ ಮಾಡಿದ್ದಾರೆ. ಅನುಭವ ಇದೆ, ಹೊಸ ಹುರುಪಿದೆ. ಅನುಭವ ಮತ್ತು ಹೊಸ ಹುರುಪು, ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಒಂದು ಛಲದಿಂದ ಈ ಒಂದು ಹೊಸದಾಗಿ ಪ್ರಾರಂಭ ಮಾಡಿದ್ದಾರೆ. ಸೊ ನನಗನ್ಸುತ್ತೆ ಅವ್ರಿಗೆಲ್ಲರಿಗೂ ಶುಭ ಆಗಲಿ ಅಂತ ಶುಭ ಕೋರ್ತೀನಿ. ಥ್ಯಾಂಕ್ ಯು ಸರ್. ನಿಮ್ಮ ಬೆಂಬಲ, ನಿಮ್ಮ ಆಶೀರ್ವಾದ ಸದಾ ಈ ಒಂದು ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಸೊ ನಿಮಗೊಂದು ವಿಶೇಷ ಟೈಟಲ್ ಇದೆ ಸರ್. ಸೊ ಆ ಟೈಟಲ್ ಬಗ್ಗೆ ನಮಗೆ ತುಂಬ ಕುತೂಹಲ ಇದೆ. ನಿಮ್ಮನ್ನ ಸಾಮ್ರಾಟ್ ಅಂತ ಕರೀತಾರೆ. ಯಾಕೆ ಆ ಥರ ಕರೀತಾರೆ, ಯಾಕೆ ಆ ಹೆಸರು ಬಂತು ಅಂತ ನಮಗೆ ಹೇಳ್ಬೋದಾ? ಇದು ನನಗೆ ಒಬ್ಬ ಪತ್ರಕರ್ತ, ಇವತ್ತು ಅವ್ರು ಎಡಿಟರ್ ಆಗಿದ್ದಾರೆ. ಓಕೆ. ಅವರು ನನಗೆ ಈ ಟೈಟಲ್ ಅನ್ನ ಕೊಟ್ಟಂಥದ್ದು. ಅದಾದ್ಮೇಲೆ ನಮ್ಮ ಸ್ವಾಮೀಜಿಯವರು, ಬಾಲಗಂಗಾಧರನಾಥ ಸ್ವಾಮೀಜಿಯವರು, ನಿರ್ಮಲಾ ಅಂತ ಸ್ವಾಮೀಜಿಯವರು, ಅವರೆಲ್ಲ ಕಾರ್ಯಕ್ರಮದಲ್ಲೂ ಈ ಸಾಮ್ರಾಟ್ ಸಾಮ್ರಾಟ್ ಅಂತ ಹೇಳಿ. ಸೊ ಟೈಟಲ್ ತಾನಾಗೆ ತಾನು ಬಂದಿರೋವಂಥದ್ದು, ನಾನೇನು ಇಟ್ಕೊಂಡಿಲ್ಲ. ಮತ್ತೆ ಆ ರೀತಿಯಾದಂಥ ಒಂದು ಹಿರಿಮೆ ಬೇಕು, ಗರಿಮೆ ಬೇಕು ಅನ್ನೋ ಒಂದು ಮಾನಸಿಕ ಸ್ಥಿತಿಯಲ್ಲೂ ಈ ಅಶೋಕ ಇಲ್ಲ. ಸೊ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ಕರ್ನಾಟಕದ ಒಬ್ಬ ಅಚ್ಚ ಕನ್ನಡಿಗ, ಅದರಲ್ಲೂ ಬೆಂಗಳೂರಿನ ವಾಸಿ ನಾನು. ಸೊ ನ್ಯಾಚುರಲ್ ಆಗಿ ನನಗೆ ಈ ಒಂದು ಸಾಮ್ರಾಟ್ ಏನು ಕೊಟ್ಟಿದ್ದಾರೆ ಅದು ಬೇರೆಯವರು ಹೇಳಿದ್ದಾರೆ. ಆದರೆ ನಾನು ಇವತ್ತಿಗೂ ಕೂಡ ಒಬ್ಬ ಕಾಮನ್ ಮ್ಯಾನ್ ಆಗಿ ಜನರ ಸಮಸ್ಯೆಗೆ ಸ್ಪಂದನೆ ಮಾಡುವಂಥದ್ದು, ಯಾರಾದರೂ ಕಷ್ಟ ಅಂತ ಹೇಳಿದಾಗ ಅವ್ರಿಗೆ ಮಿಡಿಯುವಂಥ ಒಂದು ಭಾವನೆಯನ್ನು ಬೆಳೆಸ್ಕೊಳ್ಳುವಂಥದ್ದು ನನಗೆ ಮೊದಲ ಆದ್ಯತೆ. ಆದ್ದರಿಂದ ನಾನು ಇದನ್ನು ಇಷ್ಟಪಡ್ತೀನಿ. ಸಾಮಾನ್ಯ ಒಬ್ಬ ನಾಗರಿಕರಾಗಿ ಕರ್ನಾಟಕದ ಕನ್ನಡಿಗರ ಧ್ವನಿಯಾಗಿರಬೇಕು ಅನ್ನೋ ಒಂದು ಭರವಸೆ ನನಗಿದೆ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ ತ್ವಯಾ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ ಮಹಾಮಂಗಲೇ ಪುಣ್ಯಭೂಮೆ ತ್ವದರ್ತೆ ಅತತ್ವೇಶಕಾಯೋ ನಮಸ್ತೆ ನಮಸ್ತೆ.
ಸೇವೆಯ ಸಪ್ತ ಸಾಗರ ನಲ್ಮೆಯ ಪ್ರೀತಿಯ ಶಿಖರ ಜನತೆಯ ಪ್ರತಿನಿಧಿಯಾಗಿ ದುಡಿಯುವ ಕಾಯಕ ಯೋಗಿ ಹಿಡಿದ ಕಾರ್ಯವ ಬಿಡದಂತ ವೈಖರಿ ಮನದಂಗಳ ಶುದ್ಧ ನಗುಮುಖದ ಐಸಿರಿ ಜನಬಲವ ಗೆದ್ದ ಕಮಲ ಕೇಸರಿ ಶೋಕಗಳನ್ನು ತೊಳೆವ ಶೋಕ ಇವರನ್ನು ಪಡೆದ ನಾವು ಸಾರ್ಥಕ ಶೋಕಗಳನ್ನು ತೊಳೆವ ಶೋಕ ಇವರನ್ನು ಪಡೆದ ನಾವು ಸಾರ್ಥಕ ರಾರೇರೋ, 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 ರಾರೇರೋ. ಬರಡಾದ ಬಯಲಿನಲ್ಲಿ ಬಂಗಾರ ಬೆಳೆಯುವಂತೆ ಭರವಸೆಯ ಕೊಟ್ಟ ಭುವನ ಭಾಗ್ಯನು ಸ್ವಚ್ಛಂದ ರಸ್ತೆ ಜೊತೆಗೆ ಆರೋಗ್ಯ ಕೇಂದ್ರದುದಯ ಮಾದರಿಯ ಕ್ಷೇತ್ರ ನಿರ್ಮಾತ್ರನು ಹಿರಿಯ ಜನತೆಗೆಲ್ದು ತಲೆಬಾಗುವಂತ ದೂತ ಯುವ ಜನತೆಗಿವರೆ ರಾಯಭಾರಿಯೋ ಮಮತೆಯ ಆಗರ ತಾಯಿಯ ಹೃದಯ ಕೊಡುಗೈಯಲಿ ಕರ್ಣನೇ ನಾಚುವನಯ್ಯ ಶೋಕಗಳನ್ನು ತೊಳೆವ ಶೋಕ ಇವರನ್ನು ಪಡೆದ ನಾವು ಸಾರ್ಥಕ 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 भारत माता की भारत माता की ಸರ್, ಈ ಮಾತು ಖಂಡಿತವಾಗ್ಲೂ ಎಲ್ಲರೂ ಒಪ್ಪಲೇಬೇಕು. ಯಾಕಂತ ಹೇಳಿದ್ರೆ ಒಂದು ಮಾತಿದೆ, ತುಂಬಿದ ಕೊಡ ತುಳುಕಲ್ಲ ಅಂತ ಹೇಳಿ. ನಿಮ್ಗೆ ಎಷ್ಟೊಂದು ಜ್ಞಾನ ಭಂಡಾರ ಇದೆ ಮತ್ತು ಎಲ್ಲ ಒಂದು ವಿಚಾರಗಳ ಬಗ್ಗೆ ತಿಳ್ಕೊಂಡಿರ್ತೀರ. ಆದರೆ ಈಗ ಒಂದು ಮಾತಿರುತ್ತೆ, ಕಾಮನ್ ಮೆನ್ಸ್ಗೆ ಮತ್ತು ಒಂದು ಎಲ್ಲ ನಮ್ಮಂತಹ ಒಂದು ವೋಟರ್ಸ್ಗೆ ಒಂದು ಯಾವಾಗಲೂ ಇರುತ್ತೆ, ಇವರು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಮನೆ ಹತ್ರ ಬರ್ತಾರೆ, ಅದಾದ್ಮೇಲೆ ನಮಗೆ ತಿರುಗೂ ನೋಡಲ್ಲ, ನಮ್ಮ ಸಮಸ್ಯೆ ಕೇಳಲ್ಲ ಅಂತ. ಆದರೆ ಆರ್ ಅಶೋಕ್ ಸರ್ ಆ ವಿಚಾರಕ್ಕೆ ಬಂದಾಗ ತುಂಬ ತದ್ವಿರುದ್ಧ ಎಲ್ಲರ ಒಂದು ಕಷ್ಟಕ್ಕೂ ನುಡಿತಾರೆ, ಹಾಗೆ ಸ್ಪಂದಿಸ್ತಾರೆ. ಕಾಮನ್ ಮ್ಯಾನಲ್ಲಿ ಕಾಮನ್ ಆಗಿ ಅವ್ರ ಜೊತೆ ಕೂತ್ಕೊಂಡು ಕಾಫಿ ಕುಡಿತಾರೆ, ಇಡ್ಲಿ ತಿಂತಾರೆ. ಒಂಥರ ನಮ್ಮ ಥರ ಲೋಕಲ್ ದೇಸಿ ಹುಡುಗನ ಥರನೇ ಒಂದು ಮಿಂಗಲ್ ಆಗ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸರ್. ಥ್ಯಾಂಕ್ ಯು ಸರ್, ವಿ ಆರ್ ಸೋ ಆನರ್. ನಿಮ್ಮಂತಹ ಒಂದು ಪ್ರಭಾವಿ ವ್ಯಕ್ತಿ ನಮ್ಮ ಜೊತೆ ಈ ಥರ ಒಂದು ಸಾಮಾನ್ಯರಲ್ಲಿ ಬೆರ್ತಿರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಸರ್.